ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅದ್ಧೂರಿಯಾಗಿ ಮಾಡಬೇಕಂತ ಒಂದು ಗಣೇಶ ಉತ್ಸವ ಸಮಿತಿಯ ಪದಾಧಿಕಾರಿಗಳ ಪೂರ್ವಭಾವಿ ಸಭೆ ನಾವು ಮಾಡ್ತಾ ಇದ್ದೀವಿ. ಯಾಕೆ ಇವತ್ತು ನಾವು ಈ ವಿಚಾರ ನಮಗೆ ಹೇಳ್ತಾ ಅಂತಂದರೆ, ಕಳೆದ 40 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಹಿಂದೂ ಮಹಾಗಣಪತಿ ಅನ್ನೋದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇದು 41ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮತ್ತು ಬಳ್ಳಾರಿ ನಗರದಲ್ಲಿ ನಾವು ಬೇರೆ ಬೇರೆ ಜಿಲ್ಲೆದು ನಾವು ಲೆಕ್ಕ ಮಾಡ್ಕೊಂಡಾಗ ಅದು ಚಿತ್ರದುರ್ಗ ಅಂತ ಹೇಳ್ಕೊತೀವಿ, ಶಿವಮೊಗ್ಗ ಅಂತ ಹೇಳ್ಕೊತೀವಿ, ಬೇರೆ ಬೇರೆ ಹುಬ್ಳಿ ಹೇಳ್ಕೊತೀವಿ. ಅದರಿಂದ ಬಳ್ಳಾರಿ ನಗರದಲ್ಲಿ ಕೂಡ ನಾವು ಅದ್ಧೂರಿಯವಾಗಿ ಮಾಡಬೇಕು ಅಂತೇಳಿ ಈ ವರ್ಷ ಗಣೇಶ ಉತ್ಸವ ಸಮಿತಿ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಈ ಒಂದು ನಿಮ್ಮನ್ನೆಲ್ಲ ಭಾಗಿಯಾಗಿದ್ದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದೇನಂತಂದರೆ, ನಮ್ಮ ಮೀಡಿಯಾ ಐತಲ್ಲ, ಒಂದು ಬಳ್ಳಾರಿ ನಗರದಲ್ಲಿ ಕೂಡ ಗಣೇಶೋತ್ಸವ ನಾವು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಒಂದು ಮೀಡಿಯಾ ಮೂಲಕ ಕೂಡ ಹೋಗಿದ್ರೆ ನಿಮ್ಮೆಲ್ಲರ ಸಹಕಾರ ಕೂಡ ಅದರಲ್ಲಿ ಇರುತ್ತೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಆ ರೀತಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಕೂಚಿಪುಡಿ, ಭರತನಾಟ್ಯ ಮತ್ತು ನಮ್ಮ ಸ್ವದೇಶಿ ಏನೇನು ಕಲೆಗಳಿದ್ದಾವೆ ಅದನ್ನೆಲ್ಲ ಕೂಡ ಬಳಸ್ಕೊಂಡು, ಸಂಗೀತ ಇದನ್ನೆಲ್ಲ ಬಳಸ್ಕೊಂಡು ನಾವು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಒಂದು ರಿಕ್ವೆಸ್ಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀವಿ, ಪ್ರತಿದಿನ ನಾವು ಬಂದು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗಣೇಶೋತ್ಸವದಲ್ಲಿ ಅನ್ನೋದು ಕೂಡ ಸ್ವಲ್ಪ ನೀವೆಲ್ಲರೂ ಕೂಡ ಅದನ್ನೇ ಸಪೋರ್ಟ್ ಮಾಡಿದರೆ ಒಳ್ಳೆಯದಾಗುತ್ತೆ. ಈ ವರ್ಷ ಒಂದು ಪ್ರತಿ ವರ್ಷ ಒಂದು 5 ಅಡಿ ಗಣೇಶೋತ್ಸವ ಮೂರ್ತಿ ನಾವು ಇಡ್ತಾ ಇದ್ದೀವಿ. ಈ ವರ್ಷ 9 ಫೀಟ್ ಗಣೇಶೋತ್ಸವವನ್ನು ಗಣೇಶ ಮೂರ್ತಿಯಲ್ಲಿ ಇಡಬೇಕಂತಿದ್ದೀವಿ. ಇನ್ನೊಂದೇನಂತಂದರೆ, ಈ ವರ್ಷ ಒಂದು ರಾಜ್ಯತಾಂತ್ರಿಕ ಅನ್ನೋದು ಒಂದು ನಮ್ಮ ಒಂದು ರಾಜ್ಯಪಾಲಕರು ಯಾವ ರೀತಿ ಇರ್ತಾರೆ ಗಣೇಶ ಅಂತ ಹೇಳಿ ನಾವು ಈ ವರ್ಷ ಒಂದು ರಾಜ್ಯತಂತ್ರ ಹೆಂಗಿರಬೇಕು ಅನ್ನೋದು ಕೂಡ ಅದರಲ್ಲಿ ಭಾಗಿ ಮಾಡಿ ಮಾಡಿಸ್ತಾರೆ. ಸ್ಥಳ ಮಾಮೂಲು ವಿಶ್ವ ಪರಿಷತ್ ಅಂತಂದರೆ ಒಂದು ಶಾಂತಿಯುತವಾಗಿ ಗಣೇಶನ ಕೂಡಿಸ್ತೀವಿ, ಅದೇ ರೀತಿ ಇರುತ್ತೆ. ಆದರೆ ಸ್ಥಳ ಮಾತ್ರ ಬದಲಾವಣೆ ಆಗಿದೆ. ಯಾಕೆ ಸ್ಥಳ ಬದಲಾವಣೆ ಆಗಿದೆ ಅಂತಂದರೆ, ಇಷ್ಟವರೆಗೂ ನಿಮ್ಗೆ ಹೇಳಿದ್ದೀನಿ ನಾನು, 9 ಫೀಟು ಗಣೇಶನ ಕೂಡಿಸ್ಬೇಕು. ಒಂದು ಮೈದಾನ ಜಾಸ್ತಿ ಗಾಂಧಿ ಭವನದಲ್ಲಿ ಇರೋದ್ರಿಂದ ಅದೇ ಒಂದು 41ನೇ ವರ್ಷ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ಈಗಲಿಂದ ಸ್ಥಳ ಬದಲಾವಣೆ ಮಾಡಬೇಕಂತೇಳಿ ಇಲ್ಲ ಸರ್. ಇಲ್ಲ, ಚಿಕ್ಕದಾಗ್ಬೇಕು. ಗಾಂಧಿ ಪರಿಸರ ಸ್ನೇಹಿಯಾಗಿ ಮಾಡಬೇಕು ಅಂತ ಹೇಳಿ POP ಗಣೇಶ ನಿಶ್ಚಯ ಮಾಡಿದ್ವಿ. POP ಗಣೇಶ ಅಥವಾ ಮಣ್ಣಿನ ಗಣೇಶ ಪ್ರತಿ ವರ್ಷ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಮಣ್ಣಿನ ಗಣೇಶನ ಮಾಡ್ತಾ ಇದ್ದೀವಿ. ಮತ್ತು ಕೆಲವರಿಗೂ ಕೂಡ ನಾವು ವಿಶೇಷವಾಗಿ ಒಂದು ಪಾಂಪ್ಲೆಟ್ ಮೂಲಕ POP ಗಣೇಶ ನಿಷೇಧ ಮಾಡಿ ಅನ್ನೋದು ಕೂಡ ನಾವು ಮಾಡ್ತಾ ಇದ್ದೀವಿ. ನೇಮಕಗೊಂಡಿದ್ದಾರೆ ಹೊಸದಾಗಿ. ಈ ಒಂದು ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ನಮ್ಮ ಸಮಿತಿಯಿಂದ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವುಗಳೆಲ್ಲರೂ ಸಪೋರ್ಟ್ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಮೀಡಿಯಾ ಇದ್ದಿದ್ರೆ ಏನು ಮಾಡೋಕ್ಕಾಗೋದಿಲ್ಲ, ರಿಯಲಿ ಹೇಳ್ತಿರೋದು. ಅದಕ್ಕೆ ತಾವುಗಳೆಲ್ಲರೂ ಸಪೋರ್ಟ್ ಮಾಡಿದರೆ ತಾನೇ ಈ ಒಂದು ವಿಶ್ವ ಹಿಂದೂ ಗಣೇಶ ಅದ್ದೂರಿಯಾಗಿ ಮಾಡೋದಕ್ಕೆ ಚಾನ್ಸಸ್ ಇದೆ. ಈ 41ನೇ ವರ್ಷ ಅಂತೇಳಿ ನಾವು ಏನಾದರೂ ಮಾಡಬೇಕು ಅಂದ್ಕೊಂಡಿವೋ ಅದನ್ನು ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ವಿ. ಆಲ್ರೆಡಿ ಎಲ್ಲರೂ ಬಂದು ಆಲ್ರೆಡಿ ವಿಜ್ಞಾಪನೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಈ ಕಾರ್ಯಕ್ರಮ ಅಟೆಂಡ್ ಆಗ್ತೀವಿ, ಈ ಕಾರ್ಯಕ್ರಮ ಅಟೆಂಡ್ ಆಗ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ತೀವಿ. ತಾವುಗಳು ದಯಮಾಡಿ ಸಪೋರ್ಟ್ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಾವು 7 ಡೇಸ್ ಅಂದ್ಕೊಳ್ತೀವಿ. 9 ಡೇಸ್ ಸಾರಿ 9 ಡೇಸ್ ಅಂತ. 9 ದಿನ. ತಮ್ಮ ಹೆಸರು ಸರ್? ವೆಂಕಟೇಶ್ವರ ಶೆಟ್ಟಿ. ಏನಾಗಿದೆ? ಜಿಲ್ಲಾಧ್ಯಕ್ಷ. ತಾವು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಇಲ್ಲ ತಾವು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ತುಂಬ ಖುಷಿ ಆಯಿತು ನನಗೆ. ಅದಕ್ಕೆ ನಾವು ಸದಾ ಸಿದ್ಧ ತಾವು ಹೇಳಿದ್ದಕ್ಕೆ.
ಇಲ್ಲ, ಬರ್ತಾರೆ, ಇನ್ನು ಮುಂದೆ ಬರ್ತಾರೆ, ಇನ್ನು ಮುಂದೆ ತಪ್ಪದೇ ಬರ್ತೀವಿ. ಅದಕ್ಕೆ ತಾವುಗಳು ನಾವು ಸಾಥ್ ಕೊಡಬೇಕು. ಏನು ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ನಿರ್ಬಂಧಗಳಿಂದ ಗಣಪತಿನ ಕೂಡಿಸುವಂತ ಸಂಖ್ಯೆ ದಿನದಿನಕ್ಕೆ ಕಡಿಮೆ ಆಗ್ತಾ ಇದೆ. ಗಣಪತಿನ ಕೂಡಿಸಬೇಕು ಅಂತ ಹೇಳಿದ್ರೆ ಎಲ್ಲರ ಹತ್ರ ಸಂಗ್ರಹ ಮಾಡಿಕೊಂಡು ಗಣಪತಿಯನ್ನು ಕೂಡಿಸುವಂತ ಪರಿಸ್ಥಿತಿ ಆಗಿದೆ. ಅದರಲ್ಲಿ ಈ ಒಂದು ರಿಸ್ಟ್ರಿಕ್ಷನ್ ಅಲ್ಲಿ 2,500 ರೂಪಾಯಿ ಇರುವಂತದ್ದು ಲಾಸ್ಟ್ ಇಯರ್ 4,500 ರೂಪಾಯಿ ಬಂತು. ಈ ವರ್ಷ ಒಂದು 6,000 ಬರುತ್ತೋ 7,000 ಬರುತ್ತೋ ಗೊತ್ತಾಗಲಿಲ್ಲ. ಅಂದ್ರೆ ಆ ಪರಿಸ್ಥಿತಿ ಆಗಬಾರದು ಅಂದ್ರೆ ಉಳಿದಿದ್ದಂತ ಎಲ್ಲಾ ಹಬ್ಬ ಹರಿವುಗಳಿಗೆ ಈ ತರ ಸಂದೇಶ ಇರ್ಲಿಲ್ಲ. ಓನ್ಲಿ ಗಣೇಶ ಹಬ್ಬದ ಮಾತ್ರ ಈ ನಿಷೇಧ ಯಾಕೆ ಅನ್ನೋ ಪ್ರಶ್ನೆ ನಾವು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಭಾರಿ ಒತ್ತಾಯಪೂರ್ವಕವಾಗಿ ಈ ಒಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಎಸ್ಪೆಷಲಿ ಗಣಪತಿ ಹಬ್ಬ ಅಂತಂದ್ರೆ ಹುಡುಗರಿಗೆ ಈಗಲಿಂದಲೇ ಗೊಂದಲ ಶುರುವಾಯಿತು. ಅಂದ್ರೆ ಪೊಲೀಸ್ ಹಾಕುವ ನಿರ್ಬಂಧ, ಡಿಪಾರ್ಟ್ಮೆಂಟ್ ಇಂದ ನಿರ್ಬಂಧ, ಕೆಬಿ ಇಂದ ನಿರ್ಬಂಧ, ಅಂದ್ರೆ ನಮ್ಗೆ ಯಾವ ತರ ನಿರ್ಬಂಧಗಳು ಹಾಕ್ತಾರೋ ನಾವು ಮಾಡ್ಬೇಕೋ ಬೇಡ ಅನ್ನೋ ಯೋಚನೆಯಲ್ಲಿ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಈ ಬಾರಿ ಆ ತರದ ಪರಿಸ್ಥಿತಿ ಆಗಬಾರದು ಅಂತ ಹೇಳಿ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಆ ಪರಿಸ್ಥಿತಿ ಬಂದ್ರೆ ನಾವು ಅದು ಹೋರಾಟ ರೂಪದಲ್ಲಿ ತಗೊಂಡೋದಕ್ಕೆ ನಾವು ಮುಂದೆ ಇರ್ತೀವಿ ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.